ಸರ್ವನಾಮ ಶಬ್ದ ಕಾರಕಾಣಿ ಸಮಾಸ ಪ್ರಕರಣಂ, ಅದರಲ್ಲಿ ದ್ವಂದ್ವ ಸಮಾಸ ಮತ್ತೆ ದ್ವಿಗು ಸಮಾಸ. ಮೂರನೆಯ ಪಾಠ ಸಪ್ತರ್ಷಿ ನಾಮಾಗಮನಂ. ಇಲ್ಲಿ ಸರ್ವನಾಮ ಶಬ್ದಗಳ ವಿಚಾರವನ್ನ ನಾವು ಕಲ್ತ್ಕೊಳ್ತೀವಿ. ರಾಮಗುಣ ವರ್ಣನಂ, ಭೀಮೋಕ್ತಯ ಮತ್ತೆ ವ್ಯಾಕರಣ ವಿಭಾಗವನ್ನ ಕೊಡಲಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಅಂದರೆ ದ್ವಿತೀಯ ಷಾಣ್ಮಾಸಿಕ ಬಿಕಾಂ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತಹ ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಪಠ್ಯಪುಸ್ತಕದ ವಿಚಾರವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಕೊಟ್ಟಿರುವಂತಹ ಪಠ್ಯಪುಸ್ತಕವು ಕಾವ್ಯ ಸುಹಾಸ ಭಾಗ 2 ಎನ್ನುವಂತಹ ಪಠ್ಯಪುಸ್ತಕ. ಈ ಪಠ್ಯಪುಸ್ತಕದಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಎನ್ನುವಂತಹ ವಿಚಾರವನ್ನು ನಾನಿವತ್ತು ನಿಮಗೆ ಪರಿಚಯ ತರಗತಿ ಮುಖಾಂತರ ತಿಳಿಸ್ಕೊಡ್ತೀನಿ ಮಕ್ಕಳೇ. ಪುರತಃ ಗಚ್ಚಾಮಹ. ನೋಡೋಣ ಪಠ್ಯಪುಸ್ತಕದಲ್ಲಿ ಏನೇನೆಲ್ಲ ವಿಚಾರಗಳಿದೆ ಅಂತ. ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಪಠ್ಯಪುಸ್ತಕ ಈ ರೀತಿ ಇದೆ ಮಕ್ಕಳೇ. ಕಾವ್ಯ ಸುಹಾಸ ಮೈಸೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿಕಾಂ, BBA ಮತ್ತೆ BCA 3 ವಿಭಾಗಕ್ಕೂ ಕೂಡ ಇದೇ ಪಠ್ಯಪುಸ್ತಕವಾಗಿದೆ ಮಕ್ಕಳೇ. ಇದರ ಸಂಪಾದಕರು ಬಂದು ಡಾಕ್ಟರ್ ಗುರುರಾಜ್ ರಾವ್ CH ಅವರಾಗಿದ್ದಾರೆ. ಆಯ್ತಾ? ಇದು ದ್ವಿತೀಯ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕ ಕಾವ್ಯ ಸುಹಾಸ ಭಾಗ 2. ಈ ಪಠ್ಯಪುಸ್ತಕ ಅಂಗಡಿಗಳಲ್ಲಿ ಲಭ್ಯ ಇದೆ. ನೀವು ಅಲ್ಲಿ ಅದನ್ನ ತೆಗೆದುಕೊಳ್ಳಬಹುದಾಗಿದೆ. ನೋಡೋಣ ಪಠ್ಯ ಭಾಗದಲ್ಲಿ ಏನೇನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ. ಮೊಟ್ಟ ಮೊದಲಿಗೆ ವಿಷಯ ಸೂಚಿ ಯೂನಿಟ್ 1. ಈ ಯೂನಿಟ್ 1 ಅಲ್ಲಿ ನಿಮಗೆ ರಾಮಗುಣ ವರ್ಣನಂ, ರಾಮನ ಗುಣದ ವರ್ಣನೆ. ಇದು ರಾಮಾಯಣದ ಅಯೋಧ್ಯಾಕಾಂಡದಿಂದ ಆರಿಸ್ಕೊಂಡಿದ್ದಾರೆ ಮಕ್ಕಳೇ. ಅದು ವಾಲ್ಮೀಕಿ ಬರೆದಿರುವಂತಹ ರಾಮಾಯಣದ್ರಿಂದ. ಇದಕ್ಕೂ ಮುಂಚೆ ಒಂದು ನಿಮಗೆ ಪ್ರಸ್ತಾವನ ಅಂತ ಬರುತ್ತೆ. ಆ ಪ್ರಸ್ತಾವನದಲ್ಲಿ ನಾವು ಸಂಸ್ಕೃತ ಸಾಹಿತ್ಯದ ಬೆಳವಣಿಗೆ ಹೇಗೆಲ್ಲ ಆಗಿದೆ ಅನ್ನುವಂತಹ ಸ್ವಲ್ಪ ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಅದಾದ ನಂತರ ರಾಮಗುಣ ವರ್ಣನಂ. ಅದಾದ ನಂತರ ಭೀಮೋಕ್ತಯ ಅನ್ನುವಂತಹ ಪಾಠ. ಭೀಮೋಕ್ತಯ ಎನ್ನುವಂತಹ ಪಾಠ ಇದು ಕೂಡ ಶ್ಲೋಕ ರೂಪದಲ್ಲಿ ಇರುವಂತಹದ್ದು. ಇದನ್ನ ಭಾರವಿಯು ಬರೆದಿರುವಂತಹ ಕಿರಾತಾರ್ಜುನೀಯದಿಂದ ಆರಿಸಲಾಗಿದೆ. ಭಾರವಿಯು ಬರೆದಿರುವಂತಹ ಕಿರಾತಾರ್ಜುನೀಯಮಿಂದ ಆರಿಸಿರುವಂತಹ ಒಂದು ಶ್ಲೋಕ ಭಾಗ. ಹಾಗಾಗಿ ಮೊದಲನೆಯ ಯೂನಿಟ್ ಅಂದರೆ ಮೊದಲನೆಯ ವಿಭಾಗದಲ್ಲಿ ಯಾವುದೆಲ್ಲ ಪಾಠಗಳು ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸಿದ್ದೀನಿ. ಈಗ ಮುಂದೆ ಪ್ರಿಯ ವಿದ್ಯಾರ್ಥಿಗಳೇ, ಈಗ ಎರಡನೆಯ ವಿಭಾಗವನ್ನು ನೋಡೋಣ. ಈ ಯೂನಿಟ್ 2ನಲ್ಲಿ ಏನೆಲ್ಲ ಪಾಠಗಳನ್ನು ಕೊಟ್ಟಿದ್ದಾರೆ ನಿಮಗೆ ಅಂತ. ಸಪ್ತರ್ಷಿ ನಾಮಾಗಮನಂ. ಸಪ್ತರ್ಷಿ ನಾಮಾಗಮನಂ ಅಂತ ಹೇಳಿ ಕಾಳಿದಾಸ ಬರೆದಿರುವಂತಹ ಕುಮಾರ ಸಂಭವದಿಂದ ಆರಿಸಿರುವಂತಹ ಶ್ಲೋಕಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಅದಾದ ನಂತರ ಕಥಾ ಸರಿಸ್ಸಾಗರ, ಸೋಮದೇವ ಕವಿ ಬರೆದಿರುವಂತಹ ಕಥಾ ಸರಿಸ್ಸಾಗರಿಂದ ಆರಿಸಿರುವಂತಹ ಪುಷ್ಪದಂತ ಕಥಾ ಎನ್ನುವಂತಹ ಒಂದು ಕಥೆಯನ್ನ ನಿಮಗೆ ಪರಿಚಯ ಮಾಡಿದ್ದಾರೆ. ನಂತರ ಸಜ್ಜನ ಶತಕಂ. ಸಜ್ಜನ ಶತಕಂ ಒಳ್ಳೆಯ ಜನಗಳ ವಿಚಾರಗಳನ್ನ ನಿಮಗೆ ಸಜ್ಜನ ಪ್ರಶಂಸಾ ಎನ್ನುವಂತಹ ಒಂದು ಪಾಠದ ಮುಖಾಂತರ ಸಜ್ಜನ ಶತಕಂನಿಂದ ಈ ಶ್ಲೋಕಗಳನ್ನ ಬಹಳ ಸುಂದರವಾದಂತಹ ಜೀವನಕ್ಕೆ ಬೇಕಾಗಿರುವಂತಹ ಅತ್ಯುನ್ನತ ಮೌಲ್ಯವನ್ನು ಹೊಂದಿರುವಂತಹ ವಿಚಾರವನ್ನ ಈ ಸಜ್ಜನ ಶತಕಂನಿಂದ ಆರಿಸಿಕೊಟ್ಟಿದ್ದಾರೆ. ಅದನ್ನ ಸಜ್ಜನ ಪ್ರಶಂಸಾ ಅಂತ ಹೇಳಿ ನಿಮಗೆ ಪಾಠದ ಹೆಸರನ್ನ ಕೊಟ್ಟಿದ್ದಾರೆ. HV ನಾಗರಾಜ್ ರಾವ್ ಈ ಸಜ್ಜನ ಪ್ರಶಂಸಾ ಎನ್ನುವಂತಹ ಈ ಪಾಠದ ರಚನಾಕಾರರಾಗಿದ್ದಾರೆ. ನಂತರ ಮೂರನೆಯ ವಿಭಾಗಕ್ಕೆ ಹೋಗೋಣ. ಮೂರನೆಯ ವಿಭಾಗದಲ್ಲಿ ನಿಮಗೆ ವ್ಯಾಕರಣದ ವಿಚಾರಗಳು ಬರುತ್ತೆ ಮಕ್ಕಳೇ. ಏನು ವಿಚಾರಗಳು ಬರುತ್ತೆ? ವ್ಯಾಕರಣದ ವಿಚಾರಗಳು ಬರುತ್ತೆ. ಸರ್ವನಾಮ ಶಬ್ದ ಕಾರಕಾಣಿ ಸಮಾಸ ಪ್ರಕರಣಂ, ಅದರಲ್ಲಿ ದ್ವಂದ್ವ ಸಮಾಸ ಮತ್ತೆ ದ್ವಿಗು ಸಮಾಸ, ಪರಸ್ಮೈಪದಿ ಕ್ರಿಯಾಪದ ರೂಪಾಣಿ, ಈ ವಿಚಾರಗಳು ಬರುತ್ತೆ. ಅದಾದ ನಂತರ ನಿಮಗೆ ಒಟ್ಟು ಪದ್ಯ ಭಾಗದಿಂದ 65 ಅಂಕಗಳ ಪ್ರಶ್ನೆಗಳು ಬರುತ್ತೆ ಪರೀಕ್ಷೆಗೆ. ವ್ಯಾಕರಣ ವಿಭಾಗದಿಂದ ನಿಮಗೆ 15 ಅಂಕಗಳ ಪ್ರಶ್ನೆಗಳು ಬರುತ್ತೆ. ಒಟ್ಟಾರ ನಿಮಗೆ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದಲ್ಲದೆ ನಿಮಗೆ ಕಾಲೇಜಿನಲ್ಲಿ ನಡೆಸುವಂತಹ ಆಂತರಿಕ ಪರೀಕ್ಷೆ ಏನಿದೆ ಅದರ ಮುಖಾಂತರ ಆಂತರಿಕ ನಿಬಂಧದಿಂದ ನಿಮಗೆ 20 ಅಂಕಗಳು
ಲಭಿಸುತ್ತೆ ಮಕ್ಕಳೇ. ಇನ್ನು ಉಳಿದ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. 80 ಅಂಕಗಳಿಗೆ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು. ಬಹಳ ಸುಲಭವಾಗಿರುತ್ತೆ. ನಿಮ್ಮ ಈ ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಪಠ್ಯಪುಸ್ತಕ ಮತ್ತೆ ಪ್ರಶ್ನೆ ಪತ್ರಿಕೆ ಬಹಳ ಸುಲಭವಾಗಿದೆ. ಹಾಗಾಗಿ ಒಳ್ಳೆಯ ಅಂಕಗಳನ್ನ ನೀವು ಪಡ್ಕೋಬಹುದು ಮಕ್ಕಳೇ. ಪ್ರಿಯ ವಿದ್ಯಾರ್ಥಿಗಳೇ, ಈ ರಾಮಗುಣ ವರ್ಣನಂ ಎನ್ನುವಂತಹ ಮೊದಲನೇ ಪಾಠ. ಈ ಪಾಠದಲ್ಲಿ ನಿಮಗೆ ಶ್ರೀರಾಮಚಂದ್ರನ ಗುಣಗಳ ವಿಚಾರವಾಗಿ 33 ಶ್ಲೋಕಗಳಲ್ಲಿ ಅವನ ಗುಣಗಳ ವರ್ಣನೆಯನ್ನ ಮಾಡಿದ್ದಾರೆ. ಬಹಳ ಸುಂದರವಾಗಿದೆ. ಇದನ್ನ ರಾಮಾಯಣದ ಅಯೋಧ್ಯಾಕಾಂಡದಿಂದ ಆರಿಸಿಕೊಡಲಾಗಿದೆ. ಇದನ್ನ ಬರೆದಂತಹ ಮಹಾಕವಿ ನಮ್ಮ ವಾಲ್ಮೀಕಿ ಮಹಾಮುನಿಗಳು ಈ ರಾಮಾಯಣವನ್ನ ಬರೆದಿದ್ದಾರೆ. ಇದು ಆದಿಕಾವ್ಯ ಅಂತಾನು ಹೆಸರನ್ನ ಪಡ್ಕೊಂಡಿದೆ. 24,000 ಶ್ಲೋಕಗಳನ್ನ ಒಳಗೊಂಡಂತಹ ಒಂದು ಆದಿಕಾವ್ಯವಾಗಿದೆ ನಮ್ಮ ರಾಮಾಯಣ. ಅಂತಹ ರಾಮಾಯಣದ ಅಯೋಧ್ಯಾಕಾಂಡದಿಂದ ಆರಿಸಿಕೊಟ್ಟಿರುವಂತಹ ಶ್ಲೋಕಗಳು ರಾಮನ ಗುಣದ ವರ್ಣನೆ 33 ಶ್ಲೋಕಗಳನ್ನ ಒಳಗೊಂಡಿದೆ ಮಕ್ಕಳೇ. ಎರಡನೇದು ಭೀಮೋಕ್ತಯ ಎನ್ನುವಂತಹ ಪಾಠ. ಭೀಮೋಕ್ತಯ ಎನ್ನುವಂತಹ ಪಾಠ ಬಂದು ಮೊದಲೇ ನಾನು ತಿಳಿಸಿದಂತೆ ಭಾರವಿ ಎನ್ನುವಂತಹ ಮಹಾಕವಿ ಬರೆದಿರುವಂತಹ ಕಿರಾತಾರ್ಜುನೀಯಂ ಅದರಿಂದ ಆರಿಸಿಕೊಟ್ಟಿರುವಂತಹ, ಅದರಲ್ಲಿ ಪಾಂಡವರು ವನವಾಸಕ್ಕೆ ಹೋಗ್ತಾರೆ. ವನವಾಸಕ್ಕೆ ಹೋದಾಗ ಅವರು ವನೇಚರರ ಮುಖಾಂತರ ದುರ್ಯೋಧನನ ಆಡಳಿತದ ವಿಚಾರವನ್ನ ತಿಳ್ಕೊತಾರೆ. ತಿಳ್ಕೊಂಡು ನಂತರ ಏನೆಲ್ಲ ವಿಚಾರಗಳು ಬರ್ತಾ ಇದೆ ಜನರ ಬಾಯಿಯಿಂದ ಇವರ ಬಗ್ಗೆ ಎನ್ನುವಂತಹ ವಿಚಾರವನ್ನ, ಯಾರ ಬಗ್ಗೆ? ಪಾಂಡವರ ಬಗ್ಗೆ ಎನ್ನುವಂತಹ ವಿಚಾರವನ್ನ ವನೇಚರರು ಬಂದು ಹೇಳ್ತಾರೆ. ಯಾರಿಗೆ? ಯುಧಿಷ್ಠಿರನ ಬಳಿ ಹೇಳ್ತಾರೆ. ಹೇಳಿದಾಗ ಆ ಮಾತುಗಳಿಂದ ಸ್ವಲ್ಪ ಉದ್ರಿಕ್ತಳಾದಂತಹ ದ್ರೌಪದಿಯು ಪಾಂಡವರಿಗೆ ಕೆಲವು ಮಾತುಗಳನ್ನು ಆಡ್ತಾಳೆ. ಆ ನಂತರ ಆ ದ್ರೌಪದಿಯ ಮಾತನ್ನ ಕೇಳಿದಂತಹ ಭೀಮನು ಯುಧಿಷ್ಠಿರನಿಗೆ ಅನೇಕ ವಿಚಾರಗಳನ್ನ ಶ್ಲೋಕದ ಮುಖಾಂತರ ಹೇಳ್ತಾರೆ. ಆ ವಿಚಾರವನ್ನ ಈ ಭೀಮೋಕ್ತಯ ಎನ್ನುವಂತಹ ಪಾಠದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಬಹಳ ಸುಂದರವಾದಂತಹ ಒಂದು ಶ್ಲೋಕ ರೂಪವಾಗಿದೆ. ಒಟ್ಟು ಇದರಲ್ಲಿ 20 ಶ್ಲೋಕಗಳಿದೆ ಮಕ್ಕಳೇ. ಎಷ್ಟು ಶ್ಲೋಕಗಳಿದೆ? 20 ಶ್ಲೋಕಗಳು ಇವೆ. ಭೀಮ ಯುಧಿಷ್ಠಿರನಿಗೆ ಹೇಳಿರುವಂತಹ ಮಾತುಗಳು. ಅದಕ್ಕೆ ಈ ಪಾಠಕ್ಕೆ ಭೀಮೋಕ್ತಯ ಎನ್ನುವಂತಹ ಹೆಸರನ್ನ ಕೊಟ್ಟಿದ್ದಾರೆ. ಮುಂದೆ ನೋಡೋಣ. ಮೂರನೆಯ ಪಾಠ ಸಪ್ತರ್ಷಿ ನಾಮಾಗಮನಂ. ವಿದ್ಯಾರ್ಥಿಗಳೇ, ಇದನ್ನ ನೀವು PUC ಯಲ್ಲೂ ಕೂಡ ಓದಿದ್ದೀರಾ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠವನ್ನ ಕುಮಾರ ಸಂಭವಂ ಎನ್ನುವಂತಹ ಕವಿಕುಲ ಗುರುವಾದಂತಹ ಕಾಳಿದಾಸ ಬರೆದಿರುವಂತಹ ಒಂದು ಮಹಾಕಾವ್ಯದಿಂದ ಆರಿಸಿಕೊಟ್ಟಿದ್ದಾರೆ. ಸಪ್ತರ್ಷಿ ನಾಮಾಗಮನಂ ಅಂತ. ಪಾರ್ವತಿಯು ಶಿವನನ್ನ ಕುರಿತು ತಪಸ್ ಮಾಡ್ತಾಳೆ. ನಂತರ ಶಿವನು ಪಾರ್ವತಿಯನ್ನ ಮದುವೆ ಆಗ್ಲಿಕ್ಕೆ ಕನ್ಯಾರ್ಥಿಗಳಾಗಿ ಸಪ್ತರ್ಷಿಗಳ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಸಪ್ತರ್ಷಿಗಳು ಶಿವನ ಪ್ರಾರ್ಥನೆಗೆ ಹೋಗೊಟ್ಟು ಅವರು ಭೂಮಿ ಮೇಲೆ ಬರ್ತಾರೆ. ಸಪ್ತರ್ಷಿಗಳು ಅದನ್ನ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಇದರಲ್ಲಿ ಸಪ್ತರ್ಷಿ ನಾಮಾಗಮನಮಲ್ಲಿ. ಈ ವಿಚಾರವನ್ನ ನಾವು ನೋಡಬಹುದಾಗಿದೆ. ಸಪ್ತರ್ಷಿ ನಾಮಾಗಮನಮಲ್ಲಿ ನಾವು ಒಟ್ಟು 20 ಶ್ಲೋಕಗಳನ್ನ ನೋಡ್ತೀವಿ ಮಕ್ಕಳೇ. ಎಷ್ಟು ಶ್ಲೋಕಗಳನ್ನ ನೋಡ್ತೀವಿ? 20 ಶ್ಲೋಕಗಳನ್ನ ನಾವು ಇದರಲ್ಲಿ ನೋಡ್ತೀವಿ. ಕುಮಾರ ಸಂಭವಂ ಎನ್ನುವಂತಹ ಈ ಮಹಾಕಾವ್ಯದ 6ನೇ ಸರ್ಗದಿಂದ ಈ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಕನ್ಯಾ ಪ್ರಧಾನವಾದಂತಹ ಸರ್ಗ ಅಂತಾನೂ ಕೂಡ ಹೇಳಲಾಗುತ್ತೆ. ಈ ಸಪ್ತರ್ಷಿ ನಾಮಾಗಮನಮಲ್ಲಿ ಒಟ್ಟು ನಾವು 20 ಶ್ಲೋಕಗಳನ್ನ ನೋಡ್ತೀವಿ ಮಕ್ಕಳೇ. ಮುಂದೆ ನೋಡೋಣ. ಮುಂದಿಂದು ಪುಷ್ಪದಂತಕತೆ. ಪುಷ್ಪದಂತಕತೆ ಎನ್ನುವುದನ್ನ ಕಥಾ ಸರಿಸಾಗರ ಎನ್ನುವಂತಹ ಮಹಾ ಕಥೆಗಳ ಸಾಗರ ಅಂದ್ರೆ ದೊಡ್ಡ ಗ್ರಂಥವನ್ನ ಬರೆದಿರುವಂತಹ ಮಹಾಕವಿಯಾದಂತಹ ಸೋಮದೇವ ವಿರಚಿತ ಕಥಾ ಸರಿಸಾಗರದಿಂದ ಆರಿಸಿಕೊಳ್ಳಲಾಗಿದೆ. 11ನೇ ಶತಮಾನದಲ್ಲಿ ಕಾಶಿಯ ರಾಜನಾಗಿದ್ದಂತಹ ಅನಂತರಾಜನ ಹೆಂಡತಿಯಾದಂತಹ ಸೂರಮ್ಮತಿಯ ಚಿತ್ತ ವಿನೋದಕ್ಕಾಗಿ ಕಥಾ ಸರಿಸಾಗರ ಎನ್ನುವಂತಹ ಗ್ರಂಥವನ್ನ ಸೋಮದೇವ ಕವಿ ಬರೆದ್ರು ಅಂತ ತಿಳಿಸಿದ್ದಾರೆ ಪಠ್ಯಪುಸ್ತಕದಲ್ಲಿ. ಅಂತಹ ಒಂದು ಕಥಾ ಸರಿಸಾಗರವು 21,500 ಶ್ಲೋಕಗಳನ್ನ ಒಳಗೊಂಡಿರುವಂತಹ ಕೃತಿಯಾಗಿದೆ ಮಕ್ಕಳೇ. ಪುಷ್ಪದಂತ ಕಥೆ ಎನ್ನುವಂತಹ ಈ ಪಾಠದಲ್ಲಿ ನಿಮಗೆ ಒಟ್ಟು 25 ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಏನಿದ್ರ ಕತೆ ಅಂತ ಹೇಳಿದ್ರೆ, ಈಶ್ವರನು ಪಾರ್ವತಿಗೆ ಅನೇಕವಾದಂತಹ ರಮ್ಯವಾದ ಕಥೆಗಳನ್ನ ಹೇಳ್ತಾ ಇರ್ತಾನೆ. ಹೀಗೆ ಕಥೆಯನ್ನ ಹೇಳ್ತಾ ಇರುವಾಗ ಆ ಕಥೆಯನ್ನ ಕದ್ದು ಕೇಳಿದಂತಹ ಶಿವಗಣ ಮತ್ತೆ ಮಿತ್ರಗಣ ಇವುಗಳಿಗೆ ಶಿವನಿಂದ ಶಾಪ ಸಿಗುತ್ತೆ.
ಶಾಪ ಸಿಕ್ಕಾಗ ಅವರು ಭೂಮಿಯಲ್ಲಿ ಜನ್ಮವನ್ನ ಪಡಿತಾರೆ. ಕಾಣಭೂತಿ ಎನ್ನುವಂತಹ ಒಂದು ಪಿಶಾಚಿಗೆ ಕಥೆಯನ್ನ ಹೇಳ್ತಾರೆ. ಅವನು ಆ ಕಥೆಯನ್ನ ಗುಣಾಢ್ಯನೆಂಬುವನಿಗೆ ಹೇಳ್ತಾನೆ. ಆನಂತರ ಆ ಗುಣಾಢ್ಯನು ಅದಕ್ಕೆ ಒಂದು ಕಥಾಪೀಠವನ್ನ ರಚಿಸ್ತಾನೆ. ಆನಂತರ ಆ ಕಥೆಗಳನ್ನ ಕೇಳಿದಂತಹ ಆ ಗಣಗಳಿಗೆ, ಯಾವ ಮಿತ್ರಗಣ ಮತ್ತೆ ಶಿವಗಣಗಳಿಗೆ ಶಾಪ ವಿಮೋಚನೆಯಾಗುವುದು ಈ ಪ್ರಕೃತ ಒಂದು ಕಥಾಭಾಗವಾಗಿದೆ. ಯಾವ್ದು? ಈ ಪುಷ್ಪದಂತ ಕಥಾ ಎನ್ನುವಂತಹ ಕಥೆದು. ಅಲ್ಲಿಂದ ಮುಂದೆ ಹೋದ್ರೆ ಸಜ್ಜನ ಪ್ರಶಂಸ. ಈಗಾಗಲೇ ನಾನು ಹೇಳಿದೆ, ಇದನ್ನ ಬರೆದಿರುವಂತಹವರು HV ನಾಗರಾಜರಾವ್. ಸಜ್ಜನ ಶತಕಂನಿಂದ ಇದನ್ನ ಆರಿಸ್ಕೊಂಡಿದ್ದಾರೆ. ಒಟ್ಟು 10 ಶ್ಲೋಕಗಳಿದೆ ಮಕ್ಕಳೇ. ಜೀವನದ ಮೌಲ್ಯವನ್ನ ಅತ್ಯುನ್ನತವಾಗಿ HV ನಾಗರಾಜರಾವ್ ಈ ಶ್ಲೋಕಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಸಜ್ಜನ ಶತಕಂ ಎನ್ನುವಂತಹ ಈ ಶ್ಲೋಕಗಳ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸುಂದರವಾದಂತಹ ಶ್ಲೋಕಗಳು. ಇದು 10 ಶ್ಲೋಕಗಳಿದೆ ಮಕ್ಕಳೇ. ಎಷ್ಟು ಶ್ಲೋಕಗಳಿದೆ? ಒಟ್ಟು 10 ಶ್ಲೋಕಗಳಿದೆ. ಇಲ್ಲಿಗೆ ಒಟ್ಟು 5 ಪಾಠಗಳು ಏನಿದೆ ನಿಮಗೆ ಅದು ಮುಗಿಯುತ್ತೆ. ಅದಾದ ನಂತರ ವ್ಯಾಕರಣ ವಿಭಾಗವನ್ನ ನೋಡೋಣ. ವ್ಯಾಕರಣ ವಿಭಾಗದಲ್ಲಿ ನಿಮಗೆ ಮೊಟ್ಟ ಮೊದಲಿಗೆ ಸರ್ವನಾಮ ಶಬ್ದಗಳು. ನೀವು ಹೋದ ಸೆಮಿಸ್ಟರ್ನಲ್ಲಿ ಓದಿದ್ರಿ. ಅಕಾರಾಂತ, ಇಕಾರಾಂತ, ಉಕಾರಾಂತ, ಋಕಾರಾಂತ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಶಬ್ದಗಳನ್ನ ಓದಿದ್ರಿ. ಇಲ್ಲಿ ಸರ್ವನಾಮ ಶಬ್ದಗಳ ವಿಚಾರವನ್ನ ನಾವು ಕಲ್ತ್ಕೊಳ್ತೀವಿ. ನಾಮಪದಗಳ ಬದಲಾಗಿ ಉಪಯೋಗಿಸುವಂತಹ ಶಬ್ದಗಳೇ ಈ ಸರ್ವನಾಮ ಶಬ್ದಗಳು. ಈ ಸರ್ವನಾಮ ಶಬ್ದಗಳ ವಿಚಾರವನ್ನ ನಿಮಗೆ ಕೊಟ್ಟಿದ್ದಾರೆ. ಬಹಳ ಸುಲಭವಾಗಿದೆ ನಿಮಗೆ ಕಲೀಲಿಕ್ಕೆ. ಅದರ ಅಧ್ಯಯನವನ್ನ ಮಾಡೋಣ. ಅದಾದ ನಂತರ ಕಾರಕಾಣಿ, ಕಾರಕಗಳ ವಿಚಾರವನ್ನ ನಾವು ಇಲ್ಲಿ ತಿಳ್ಕೊತೀವಿ. ಯತ್ ಕ್ರಿಯಾನ್ವಯಿ ತತ್ ಕಾರಕಂ ಅಂತ ಹೇಳ್ತೀವಿ. ಕ್ರಿಯೆಯ ಜೊತೆಗಿನ ಸಂಬಂಧವನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಾವು ಒಟ್ಟು 6 ಕಾರಕಗಳ ವಿಚಾರವನ್ನ ನೋಡ್ತೇವೆ ಮಕ್ಕಳೇ. ಬಹಳ ಸುಲಭವಾಗಿರುವಂತಹ ಒಂದು ವಿಭಾಗ. ಕಾರಕಗಳು ಕ್ರಿಯೆಯ ಜೊತೆ ಸಂಬಂಧವನ್ನ ಯಾವ ರೀತಿ ತೋರಿಸುತ್ತೆ, ವಾಕ್ಯವನ್ನ ನಾವು ರಚನೆ ಮಾಡುವಾಗ ಹೇಗೆ ಮಾಡ್ತೀವಿ, ಯಾವ ಕಾರಕವನ್ನ ನಾವು ಎಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ನಂತರ ಸಮಾಸ ಪ್ರಕರಣ. ಸಮಾಸ ಪ್ರಕರಣ ಈಗಾಗಲೇ ನೀವು ತತ್ಪುರುಷ ಸಮಾಸ ಮತ್ತು ಕರ್ಮಧಾರಿಯ ಸಮಾಸವನ್ನ ಹೋದ ಸೆಮಿಸ್ಟರ್ನಲ್ಲಿ ಓದಿದ್ದೀರಾ. ಈ ಸೆಮಿಸ್ಟರ್ನಲ್ಲಿ ನಾವು ದ್ವಂದ್ವ ಸಮಾಸ ಮತ್ತೆ ದ್ವಿಗು ಸಮಾಸದ ವಿಚಾರವನ್ನ ತಿಳ್ಕೊಳ್ಳೋಣ. ಬಹಳ ಸುಲಭವಾಗಿದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿಕ್ಕೆ. ದ್ವಂದ್ವ ಮತ್ತೆ ದ್ವಿಗು ಸಮಾಸದ ವಿಚಾರವನ್ನ ತಿಳ್ಕೊಳ್ಳೋಣ. ಮುಂದೆ ವ್ಯಾಕರಣ ವಿಭಾಗದ ಪರಸ್ಮೈಪದಿ ಕ್ರಿಯಾರೂಪಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಈ ಕ್ರಿಯಾಪದಗಳ ವಿಚಾರ ತಿಳಿದೇ ಇದೆ. ಕ್ರಿಯಾಪದ ಅನ್ನೋದಕ್ಕೆ ನಾವು ಇಂಗ್ಲಿಷ್ನಲ್ಲಿ ವರ್ಬ್ ಅಂತ ಹೇಳ್ತೀವಿ. ಇಂತಹ ಒಂದು ಪರಸ್ಮೈಪದಿ ಕ್ರಿಯಾಪದಗಳು ಯಾವ್ದ್ಯಾವ್ದಿದೆ, ನಿಮ್ಮ ಪಠ್ಯಪುಸ್ತಕದಲ್ಲಿ ನಿಮ್ಗೆ ಯಾವ್ದ್ಯಾವ್ದನ್ನ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಗೆ ಲಟ್ಲಕಾರ, ಝೃಟ್ಲಕಾರ, ಲೋಟ್ಲಕಾರ ಮತ್ತೆ ವಿಧಿಲಿಂಗ್ ಲಕಾರದ ಪರಸ್ಮೈಪದಿ ಕ್ರಿಯಾಪದಗಳ ವಿಚಾರವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಪಾಠ ಮಾಡುವಾಗ ಅಧ್ಯಯನ ಮಾಡೋಣ. ನಿಮಗೆ ಇಷ್ಟೇ ನಿಮ್ಮ ಈ ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಇರುವಂತಹ ವಿಚಾರ. ಒಟ್ಟು ನಿಮಗೆ 5 ಪಾಠಗಳು ಮತ್ತು ಉಳಿದದ್ದು ವ್ಯಾಕರಣ ವಿಭಾಗ. ಇಷ್ಟು ನಿಮಗೆ 2ನೇ ಸೆಮಿಸ್ಟರ್ ಪರೀಕ್ಷೆಗೆ ಇರುವಂತಹ ಪಾಠದ ವಿಚಾರ ಮತ್ತೆ ವ್ಯಾಕರಣ ವಿಭಾಗ ಆಗುತ್ತೆ. ಮುಂದೆ 2 ಆಂತರಿಕ ಪರೀಕ್ಷೆಗಳನ್ನ ಕಾಲೇಜ್ ಕಡೆಯಿಂದ ನಡೆಸಲಾಗುತ್ತೆ. ಅದರಲ್ಲಿ ಮೊದಲನೆಯ ಆಂತರಿಕ ಪರೀಕ್ಷೆಗೆ ನಿಮಗೆ ರಾಮಗುಣ ವರ್ಣನಂ, ಭೀಮೋಕ್ತಯ ಮತ್ತೆ ವ್ಯಾಕರಣ ವಿಭಾಗವನ್ನ ಕೊಡಲಾಗುತ್ತೆ. 20 ಅಂಕಗಳ ಪರೀಕ್ಷೆ ಇದು. 2ನೇ ಇಂಟರ್ನಲ್ಸ್ ನಲ್ಲಿ ನಿಮಗೆ ಸಪ್ತರ್ಷಿ ನಾಮಾಗಮನಂ, ಪುಷ್ಪದಂತ ಕಥೆ ಮತ್ತು ವ್ಯಾಕರಣ ವಿಭಾಗ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 2 ಆಂತರಿಕ ಪರೀಕ್ಷೆಗಳಿರುತ್ತೆ ಮಕ್ಕಳೇ. ಅದರಲ್ಲಿ ನೀವು ಒಳ್ಳೆಯ ಅಂಕಗಳನ್ನ ಪಡ್ಕೋಬಹುದು. ಯಾಕೆಂದ್ರೆ 20 ಅಂಕಗಳು ನಿಮ್ಗೆ ಇದರಲ್ಲಿ ಲಭಿಸಿದ್ರೆ ಅನಂತರ 80 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಸುಲಭವಾಗಿ ಉತ್ತರಗಳನ್ನ ಬರೀಬಹುದಾಗಿದೆ. ಹಾಗಾಗಿ ನಿಮ್ಮ ಫೈನಲ್ ಮಾರ್ಕ್ಸ್ನ ಯಾವ ರೀತಿಯಲ್ಲಿ ನಿಮಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ 2 ಆಂತರಿಕ ಪರೀಕ್ಷೆಗಳ ಆವರೇಜ್ ಅಂತ ಏನು ಹೇಳ್ತೀವಿ, 20 ಅಂಕಗಳಿಗೆ ಎಷ್ಟು ಅಂಕಗಳು ನಿಮಗೆ ಬರುತ್ತೆ ಅಂತ ನಿರ್ಧಾರವನ್ನ ಮಾಡ್ತಾರೆ. ಹಾಗಾಗಿ ನೀವು 2 ಆಂತರಿಕ ಪರೀಕ್ಷೆಗಳನ್ನ ಬರಿಬೇಕಾಗತ್ತೆ. ಮುಂದೆ ಪದ್ಯ ಗದ್ಯ ಭಾಗದಿಂದ ಒಟ್ಟು 65 ಅಂಕಗಳಿರುತ್ತೆ ಮಕ್ಕಳೇ. ವ್ಯಾಕರಣಾಂಶದಿಂದ ನಿಮಗೆ 15 ಅಂಕ, ಒಟ್ಟು 80 ಅಂಕಗಳು. ಈಗಾಗಲೇ ನಿಮಗೆ ನಾನು ಆ ವಿಚಾರವನ್ನ ತಿಳಿಸಿದ್ದೀನಿ. ಆಂತರಿಕ ನಿಬಂಧ ನಿಯೋಜಿತ ಪ್ರಬಂಧಕ್ಕೆ ನಿಮಗೆ 20 ಅಂಕ. ಒಟ್ಟು ಎಲ್ಲವೂ ಸೇರಿಸಿ ಎಷ್ಟು ಅಂಕಗಳಾಗತ್ತೆ? 100 ಅಂಕಗಳು ಆಗುತ್ತೆ. ನಂತರ ನಿಮಗೆ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ ನಂತರ ಮನಸ್ಸಿಗೆ ಅನಿಸುತ್ತೆ, ಓ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ ಅನ್ನುವಂತಹ ಒಂದು ಕುತೂಹಲ ಇರುತ್ತೆ. ಹಾಗಾಗಿ
ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಮಕ್ಕಳೇ. ನೋಡಿ, ಈ ರೀತಿ ಇರುತ್ತೆ. ಒಟ್ಟು 80 ಅಂಕಗಳು CBCS ಸಿಸ್ಟಮು. ಇಲ್ಲಿ ನಿಮಗೆ ರೈಟ್ ಅನ್ ಎಸ್ಸೆ ಆನ್ ದ ಪ್ಲೇಸ್ ಡೇಟ್ ವರ್ಕ್ಸ್ ಆಫ್ ವಾಲ್ಮೀಕಿಯ ದೇಶಕಾಲ ಮತ್ತು ಕೃತಿಗಳನ್ನ ಕುರಿತು ಒಂದು ಪ್ರಬಂಧವನ್ನ ಬರೆಯಿರಿ. 10 ಅಂಕಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ, ನಿಮಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಚಾಯ್ಸ್ ಇರುತ್ತೆ ಮಕ್ಕಳೇ. ಅಥವಾ ರೈಟ್ ಅನ್ ಎಸ್ಸೆ ಆನ್ ದಿ ಸ್ಟೋರಿ ಪುಷ್ಪದಂತಕತೆ ಮೇಲೆ ಒಂದು ಪ್ರಬಂಧವನ್ನ ಬರೆಯಿರಿ ಅಂತ ಕೊಡ್ತಾರೆ. ಇದಕ್ಕೆ 10 ಅಂಕಗಳು ನಿಮಗೆ ಲಭಿಸುತ್ತೆ. ನಂತರ ಸಮರೈಸ್ ದ ಸ್ಪೀಚ್ ಆಫ್ ಭೀಮಾ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್. ಭೀಮನ ಮಾತುಗಳನ್ನ ಪಠ್ಯಕ್ಕನುಸಾರವಾಗಿ ಸಂಗ್ರಹಿಸಿ ಬರೆಯಿರಿ ಅಂತ. ಇದು ಭೀಮೋಕ್ತಯ ಎನ್ನುವಂತಹ ಪಾಠದಿಂದ ಬರುವಂತಹ ಪ್ರಶ್ನೆ. 10 ಅಂಕಗಳು ನಿಮಗೆ ಲಭಿಸುತ್ತೆ. ಅಥವಾ ನಿಮಗೆ ಅದು ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಸಮರೈಸ್ ದ ಅರೈವಲ್ ಆಫ್ ಸಪ್ತರ್ಷಿಸ್ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್. 10 ಅಂಕಗಳ ಪ್ರಶ್ನೆ. ಸಪ್ತರ್ಷಿಗಳ ಆಗಮನವನ್ನ ಪಠ್ಯಕ್ಕನುಸಾರವಾಗಿ ಸಂಗ್ರಹಿಸಿ ಬರೆಯಿರಿ ಅಂತ 10 ಅಂಕಗಳು ನಿಮಗೆ ಬಹಳ ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಅನಂತರ ಡಿಸ್ಕ್ರೈಬ್ ದ ಗ್ರೇಟ್ ಕ್ವಾಲಿಟೀಸ್ ಆಫ್ ಗುಡ್ ಪೀಪಲ್. ಸಜ್ಜನರ ಶ್ರೇಷ್ಠ ಗುಣಗಳನ್ನ ವರ್ಣಿಸಿ. ಸಜ್ಜನ ಪ್ರಶಂಸಾ ಅಂತ ಪಾಠ ಹೇಳಿದ್ನಲ್ಲ, ಆ ಪಾಠದಿಂದ ಬರುವಂತಹ ಪ್ರಶ್ನೆ. 10 ಅಂಕಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮಕ್ಕಳೇ. ಅಥವಾ ಅದು ಬಂದಿಲ್ಲ ಅಂತಂದ್ರೆ ನಿಮಗೆ ಬರೀಲಿಕ್ಕೆ ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ ಟು. ಇದನ್ನ ನೀವು ಯಾವ ಭಾಷೆಯಲ್ಲಿ ಬರೀತೀರಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರೀತೀರಾ. ನಿಮ್ಮ ಆಯ್ಕೆ ಯಾವ್ದನ್ನ ಮಾಡಿರ್ತೀರಾ ಅದರಲ್ಲಿ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಾ. 2ಕ್ಕೆ ಲಘು ಟಿಪ್ಪಣಿಯನ್ನ ಬರೆಯಿರಿ. ಶ್ರೀರಾಮ ಭಾರವಿಹಿ ಕುಮಾರ ಸಂಭವಂ. ಇದನ್ನ ನೀವು ಯಾವ ಭಾಷೆಯಲ್ಲಿ ಬರೀತೀರಾ? ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಬರೀತೀರಾ ಮಕ್ಕಳೇ. ಬಹಳ ಸುಲಭವಾಗಿರುತ್ತೆ. 10 ಅಂಕಗಳು ನಿಮ್ಗೆ ಇಲ್ಲಿ ಒಟ್ಟು 30 ಅಂಕಗಳು ಸುಲಭವಾಗಿ ಲಭಿಸ್ತು. ಮುಂದೆ ನೋಡೋಣ. ನಂತರ ಯೂನಿಟ್ ಬಿ ನಲ್ಲಿ ನಿಮ್ಗೆ ಟ್ರಾನ್ಸ್ಲೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ 3. ಯಾವುದಾದ್ರೂ 3 ಶ್ಲೋಕಗಳನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ. 5 ಶ್ಲೋಕಗಳನ್ನ ಕೊಟ್ಟಿರ್ತಾರೆ. 5 ಶ್ಲೋಕಗಳಲ್ಲಿ ಯಾವುದಾದ್ರೂ 3 ಶ್ಲೋಕಕ್ಕೆ ಟ್ರಾನ್ಸ್ಲೇಷನ್ ಬರೀತೀರಾ. ಇದನ್ನ ಯಾವ ಭಾಷೆಯಲ್ಲಿ ಬರೀತೀರಾ? ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರೀತೀರಾ. ಅದು ನಿಮ್ಮ ಆಯ್ಕೆ ಯಾವ್ದು ಮಾಡಿರ್ತೀರಾ ಆ ಭಾಷೆಯಲ್ಲಿ ನೀವು ಬರೀಬಹುದು. ಸುಲಭವಾಗಿ ನಿಮ್ಗೆ ಎಷ್ಟು ಅಂಕಗಳು ಲಭಿಸುತ್ತೆ? ಒಟ್ಟು 15 ಅಂಕಗಳು ಲಭಿಸುತ್ತೆ. 3 × 5 15 ಅಂಕಗಳು ಮಕ್ಕಳೇ ನಿಮ್ಗೆ ಸುಲಭವಾಗಿ ಲಭಿಸುತ್ತೆ. ಮುಂದೆ ಆನಿಟೇಟ್ ಎನಿ 3. 3 ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿ ಸಂದರ್ಭದ ಸಮೇತ ಬರಿಬೇಕು. ಆನಿಟೇಷನ್ 4 ಕೊಟ್ಟಿರ್ತಾರೆ. 4ರಲ್ಲಿ ಯಾವ್ದಾದ್ರು 3 ಆನಿಟೇಷನ್ಗೆ ನೀವು ಆನ್ಸರ್ ಬರೆದ್ರೆ ಸಾಕು. ಇದನ್ನು ಕೂಡ ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರೀತೀರಾ. ಆದ್ರೆ ಯಾವ ಪಾಠ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನ ನೀವು ಸಂಸ್ಕೃತದಲ್ಲಿ ಬರೀಬಹುದು ಮಕ್ಕಳೇ. ಒಟ್ಟು 9 ಅಂಕಗಳು ನಿಮ್ಗೆ ಸುಲಭವಾಗಿ ಸಿಗುತ್ತೆ. ಅದಾದ ನಂತರ ದ್ವಯೋಹೋ ಸಂಸ್ಕೃತ ಭಾಷೆಯ ಟಿಪ್ಪಣಿಯೋ ಲಿಖತ. 2 ಪ್ರಶ್ನೆಗಳಿಗೆ ಸಂಸ್ಕೃತ ಭಾಷೆಯ ಟಿಪ್ಪಣಿಯನ್ನ ಬರೀರಿ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೋಟ್ಸ್ನು ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ 2 × 5 10 ಅಂಕಗಳು ನಿಮಗೆ ಸುಲಭವಾಗಿ ಲಭಿಸುತ್ತೆ. ಕಾಣಭೂತಿ ಕಿರಾತಾರ್ಜುನೀಯಂ ವಾಲ್ಮೀಕಿ HV ನಾಗರಾಜರಾವ್. 4 ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. 4 ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೆದ್ರೆ ಸಾಕು. ಬಹಳ ಸುಲಭವಾಗಿರುತ್ತೆ ಮಕ್ಕಳೇ ಸಂಸ್ಕೃತ ಪ್ರಶ್ನೆ ಪತ್ರಿಕೆ. ಒಳ್ಳೆಯ ಅಂಕಗಳೊಂದಿಗೆ ನೀವು ತೇರ್ಗಡೆಯನ್ನ ಹೊಂದಬಹುದು. ಇದನ್ನ ನೀವು ಸಂಸ್ಕೃತದಲ್ಲಿ ಟಿಪ್ಪಣಿಯನ್ನ ಬರೀತೀರಾ. ಮುಂದೆ ಯೂನಿಟ್ ಸಿ ಘಟಕ ಸಿ. ಇದರಲ್ಲಿ ವ್ಯಾಕರಣ ವಿಭಾಗ ಬರುತ್ತೆ ಮಕ್ಕಳೇ. ಡಿಕ್ಲೈನ್ ಫುಲಿ ಅಸ್ಮದ್ ಆರ್ ತತ್ ಇನ್ ಮ್ಯಾಸ್ಕ್ಯುಲೈನ್ ಜೆಂಡರ್. ಅಸ್ಮದ್ ಶಬ್ದ ಅಥವಾ ತತ್ ಶಬ್ದವನ್ನ ಮ್ಯಾಸ್ಕ್ಯುಲೈನ್ ಜೆಂಡರ್ ನಲ್ಲಿ ಬರೆಯಿರಿ. ಅಸ್ಮದ್ ಅಥವಾ ತತ್ ಪುಲ್ಲಿಂಗ ಶಬ್ದ ಎಲ್ಲ ರೂಪಗಳನ್ನು ಬರೆಯಿರಿ ಅಂತ. ಇದಕ್ಕೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 4 ಅಂಕ ಲಭಿಸುತ್ತೆ. ಶಬ್ದವನ್ನ ಸಂಪೂರ್ಣವಾಗಿ ಅವರು ಕೊಟ್ಟಿರುವಂತಹ ಶಬ್ದವನ್ನ ಬರೆದ್ರೆ ನೀವು ಅಸ್ಮದ್ ಶಬ್ದವನ್ನಾದ್ರೂ ಬರಿಬಹುದು, ತತ್ ಶಬ್ದವನ್ನಾದ್ರೂ ಬರಿಬಹುದು. ಯಾವ್ದು ಬೇಕಾದ್ರೂ ಬರೀರಿ. ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 4 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ನಂತರ ಕಾಂಜುಗೇಟ್ ಫುಲಿ ಪಟ್ ಇನ್ ಲಟ್ ಆರ್ ಲಂಗ್ಲಕಾರ. ಪಟ್ ಧಾತುವಿನ ಲಟ್ ಅಥವಾ ಲಂಗ್ಲಕಾರದ ರೂಪಗಳನ್ನ ಬರೆಯಿರಿ ಅಂತ. ಇಲ್ಲಿ ನೋಡಿ ಮಕ್ಕಳೇ, ಪಟ್ ಧಾತು ಅಂದ ತಕ್ಷಣ ಲಟ್ ಲಕಾರ ರೂಪ ಅಂದ್ರೆ ಪಟತಿ ಅಂತ ಬರುತ್ತೆ. ಅದೇ ರೀತಿ ಪಟ್ ಧಾತುವಿನ ಲಂಗ್ಲಕಾರ ಅಂದ್ರೆ ಅಪಟತ್ ಅಂತ ಬರುತ್ತೆ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಧಾತುವನ್ನ ಕೊಟ್ಟರು ಕೂಡ ನೀವು ಲಟ್ಲಕಾರನ, ಲಂಗ್ಲಕಾರನ, ಲೋಟ್ಲಕಾರನ, ವಿಧಿಲಿಂಗ್ಲಕಾರನ ಯಾವ್ದು ಕೊಟ್ಟಿರ್ತಾರೋ ಅದನ್ನ ನೀವು ಬರಿತೀರಾ. ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 3 ಅಂಕಗಳು ಲಭಿಸುತ್ತೆ. ಇಲ್ಲೂ ಕೂಡ ಚಾಯ್ಸ್ ಇದೆ. ಲಟ್ಲಕಾರನಾದ್ರೂ ಬರಿಬಹುದು, ಲಂಗ್ಲಕಾರನಾದ್ರೂ ಬರಿಬಹುದು. ಪಡ್ದಾತುವುದು ಬಹಳ ಸುಲಭ ಇರುತ್ತೆ ಮಕ್ಕಳೇ. ಮುಂದೆ ರಿಸಾಲ್ವ್ ಅಂಡ್ ನೇಮ್ ದ ಕಾಂಪೌಂಡ್ ಆಫ್ ಎನಿ 3. 3ರ ವಿಗ್ರಹ ವಾಕ್ಯವನ್ನು ಬರೆದು ಸಮಾಸವನ್ನ ಹೆಸರಿಸಿ. 3ರ ವಿಗ್ರಹ ವಾಕ್ಯವನ್ನು ಬರೆದು ಸಮಾಸವನ್ನ ಹೆಸರಿಸ್ತೀರಾ.
ಬಹಳ ಸುಲಭವಾಗಿರುತ್ತೆ. ನಿಮ್ಗಿರೋದು ದ್ವಂದ್ವ ಸಮಾಸ ಮತ್ತೆ ದ್ವಿಗು ಸಮಾಸ. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವಿಗ್ರಹ ವಾಕ್ಯವನ್ನು ಬರೀಬಹುದು, ಸಮಾಸ ಪದವನ್ನು ಬರೀಬಹುದು. ಈಗಾಗಲೇ ನೀವು ಫಸ್ಟ್ ಸೆಮಿಸ್ಟರ್ನಲ್ಲೂ ಕೂಡ ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ. ಹಾಗಾಗಿ 3 ಅಂಕಗಳು ನಿಮಗೆ ಬಹಳ ಸುಲಭವಾಗಿ ಸಿಗುತ್ತೆ ಮಕ್ಕಳೇ. ಮುಂದೆ fill up the blanks with appropriate forms of words given in the brackets and name the ಕಾರಕಾಸ್. ಈಗ ತಾನೇ ನಾನು ನಿಮಗೆ ಕಾರಕಗಳ ವಿಚಾರವನ್ನ ತಿಳಿಸಿದ್ನಲ್ಲ, ಅದ್ರ ಮೇಲೆ ಬರುವಂತಹ ಪ್ರಶ್ನೆ, ಆವರಣದಲ್ಲಿ ಕೊಟ್ಟಿರುವ ಪದಗಳನ್ನು ಸೂಕ್ತ ವಿಭಕ್ತಿಯೊಡನೆ ಬಿಟ್ಟ ಸ್ಥಳವನ್ನ ತುಂಬಿ ಕಾರಕವನ್ನ ಹೆಸರಿಸಿ. 3ಕ್ಕೆ ಮಾತ್ರ, 4 ಕೊಟ್ಟಿರ್ತಾರೆ. ಯಾವ್ದಾರ 3ರ ಕಾರಕವನ್ನ ನೀವು ಗುರುತಿಸಿ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 3 ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಮುಂದೆ ರೈಟ್ ದ ಆಪೋಸಿಟ್ ವರ್ಡ್ಸ್ ಫಾರ್ ಎನಿ 3. ಆಪೋಸಿಟ್ ವರ್ಡ್ಸ್, ವಿರುದ್ಧ ಪದವನ್ನ ಬರೆಯಿರಿ. ಒಟ್ಟು 4 ಕೊಟ್ಟಿರ್ತಾರೆ. ಯಾವ್ದಾದ್ರು 3ಕ್ಕೆ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 3 × 1 3. 3 ಅಂಕಗಳನ್ನ ನೀವು ಸುಲಭವಾಗಿ ಪಡ್ಕೋಬಹುದು ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ? 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ರೀತಿಯಾಗಿ ನಿಮಗೆ ದ್ವಿತೀಯ ಸೆಮಿಸ್ಟರ್ ಸಂಸ್ಕೃತ ಪ್ರಶ್ನೆ ಪತ್ರಿಕೆ 80 ಅಂಕಗಳ ಪ್ರಶ್ನೆ ಪತ್ರಿಕೆಯ ಮಾದರಿ ಈ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ನಿಮ್ಮ ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಪಠ್ಯಪುಸ್ತಕ ಮತ್ತೆ ಪಠ್ಯಪುಸ್ತಕ ಯಾವ ರೀತಿ ಇರುತ್ತೆ, ಆ ಪಠ್ಯಪುಸ್ತಕದಲ್ಲಿ ಯಾವುದೆಲ್ಲ ಪಾಠಗಳಿದೆ, ಯಾವ್ಯಾವ ವ್ಯಾಕರಣ ಅಂಶಗಳಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಆಂತರಿಕ ಪರೀಕ್ಷೆಗಳು, ಎಷ್ಟು ಆಂತರಿಕ ಪರೀಕ್ಷೆಗಳು ನಡೆಯುತ್ತೆ, ಮತ್ತೆ ಈ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಷಾಣ್ಮಾಸಿಕ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಎನ್ನುವಂತಹ ಎಲ್ಲ ವಿಚಾರವನ್ನು ನಾನು ಈ ಪರಿಚಯ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ. ಹಾಗಾಗಿ ಬಹಳ ಅಲ್ಪ ಪ್ರಯತ್ನದಿಂದಲೇ ನೀವು 100ಕ್ಕೆ 100 ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು ಅಂತ ಹೇಳಿ ನಾನು ಈ ಪರಿಚಯ ತರಗತಿಯನ್ನ ಮುಕ್ತಾಯಗೊಳಿಸ್ತೇನೆ ಮಕ್ಕಳೇ. ನಿಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಶುಭ ದಿನ.